ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕರಸೇವಕ ಪೂಜಾರ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿ ಇಡೀ ಸಮಾಜಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಿದೆ. ರಾಜ್ಯ ಸರ್ಕಾರ ಈ ಒಂದು ಪ್ರಸಂಗದಲ್ಲಿ ಅವನಿಗೆ ಜಾಮೀನು ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಇವನು ಒಂದು ತಕರಾರನ್ನು ಸಲ್ಲಿಸಿತ್ತು. ರಾಜ್ಯ ಸರ್ಕಾರಕ್ಕೆ ಈ ಒಂದು ಜಾಮೀನಿನ ಆದೇಶದ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಡೀ ಪ್ರಪಂಚದಲ್ಲಿನೇ ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಇಡೀ ಹಿಂದೂ ಸಮಾಜ ಅತ್ಯಂತ ಉತ್ಸಾಹದಾಯಕ ವಾತಾವರಣ, ಮನೆ ಮನೆಗೆ ರಾಮನ ಅಕ್ಷತೆಯನ್ನ ಮುಟ್ಟಿಸುವಂತ ಒಂದು ಅಭಿಯಾನವನ್ನು ಕಂಡು ಹಿಂದೂ ಸಮಾಜವನ್ನ, ಕಾರ್ಯಕರ್ತರನ್ನ, ರಾಮ ಭಕ್ತರನ್ನ ಹತ್ತಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏನು ಬಂಧನ ಮಾಡಿ ಜೈಲಿಗೆ ಇಟ್ಟಿದ್ರು. 2 ದಿನ ನ್ಯಾಯಾಲಯ ಬಂಧನ, 2 ದಿನ ನ್ಯಾಯಾಲಯ ಸೂಟಿ ಇರುವುದನ್ನು ಬಳಸ್ಕೊಂಡು ಅವನಿಗನ್ನು ಏನು ಜೈಲಿಗೆ ಇಟ್ಟಿದ್ರು ಆ ಒಂದು ಪ್ರಕರಣದಲ್ಲಿ ಇವತ್ತಿನ ದಿವಸ ಶ್ರೀರಾಮನ ಭಕ್ತ ಪೂಜಾರಿ ಅವರಿಗೆ ಜಾಮೀನಾಗಿದೆ. ಇದರಿಂದ ಇಡೀ ಹಿಂದೂ ಸಮಾಜ ಸಂತಸದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮಾನ್ಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕರಸೇವಕ ಪೂಜಾರ್ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿ ಇಡೀ ಸಮಾಜಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಿದೆ. ರಾಜ್ಯ ಸರ್ಕಾರ ಈ ಒಂದು ಪ್ರಸಂಗದಲ್ಲಿ ಅವನಿಗೆ ಜಾಮೀನು ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಇವನು ಒಂದು ತಕರಾರನ್ನು ಸಲ್ಲಿಸಿತ್ತು. ರಾಜ್ಯ ಸರ್ಕಾರಕ್ಕೆ ಈ ಒಂದು ಜಾಮೀನಿನ ಆದೇಶದ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಡೀ ಪ್ರಪಂಚದಲ್ಲಿನೇ ರಾಮ ಮಂದಿರದ ಉದ್ಘಾಟನೆ ಬಗ್ಗೆ ಇಡೀ ಹಿಂದೂ ಸಮಾಜ ಅತ್ಯಂತ ಉತ್ಸಾಹದಾಯಕ ವಾತಾವರಣ, ಮನೆ ಮನೆಗೆ ರಾಮನ ಅಕ್ಷತೆಯನ್ನ ಮುಟ್ಟಿಸುವಂತ ಒಂದು ಅಭಿಯಾನವನ್ನು ಕಂಡು ಹಿಂದೂ ಸಮಾಜವನ್ನ, ಕಾರ್ಯಕರ್ತರನ್ನ, ರಾಮ ಭಕ್ತರನ್ನ ಹತ್ತಬೇಕು ಅನ್ನುವ ಹಿನ್ನೆಲೆಯಲ್ಲಿ ಏನು ಬಂಧನ ಮಾಡಿ ಜೈಲಿಗೆ ಇಟ್ಟಿದ್ರು. 2 ದಿನ ನ್ಯಾಯಾಲಯ ಬಂಧನ, 2 ದಿನ ನ್ಯಾಯಾಲಯ ಸೂಟಿ ಇರುವುದನ್ನು ಬಳಸ್ಕೊಂಡು ಅವನಿಗನ್ನು ಏನು ಜೈಲಿಗೆ ಇಟ್ಟಿದ್ರು ಆ ಒಂದು ಪ್ರಕರಣದಲ್ಲಿ ಇವತ್ತಿನ ದಿವಸ ಶ್ರೀರಾಮನ ಭಕ್ತ ಪೂಜಾರಿ ಅವರಿಗೆ ಜಾಮೀನಾಗಿದೆ. ಇದರಿಂದ ಇಡೀ ಹಿಂದೂ ಸಮಾಜ ಸಂತಸದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.